ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹೊಸ್ದಾಗಿ ಕೇಸ್ ಸೆಟ್ ಮಾಡಿದ್ದೀನಿ. ನಮ್ಮ ಬರ್ಡ್ಸ್ ರೂಮ್ ಯಾವ ಥರ ಇದೆ, ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಬರ್ಡ್ಸ್ ರೂಮ್ ಯಾವ ಥರ ಇದೆ ಕಮೆಂಟ್ ಮಾಡಿ ಫ್ರೆಂಡ್. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಅನ್ನಿ, ಇಲ್ಲ ಇಲ್ಲ ಅಂತ ಅನ್ನಿ ಫ್ರೆಂಡ್ಸ್. ನೋಡೋಣ ಬನ್ನಿ ಫ್ರೆಂಡ್ಸ್, ರೂಮಿಗೆ ಒಂದು ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ನೋಡಿ ಫ್ರೆಂಡ್ಸ್. ಹಳೆ ವೀಡಿಯೋಸ್ಗಳು ಯಾರ್ಯಾರು ನಮ್ಮ ವೀಡಿಯೋಸ್ಗಳು ನೋಡಿರ್ತೀರ ನೀವು, ಆಲ್ಮೋಸ್ಟ್ ಗೊತ್ತಿರುತ್ತೆ. ನೋಡಿ ಈ ಕಡೆ ಸೈಡ್ ಇದಾವಲ್ಲ, ಸಣ್ಣ ಕೇಜ್ ಈ ಸೈಡಲ್ಲಿ ಇದಾವಲ್ಲ, ಇದು ನಾನು ಈ ಕೇಜ್ಗಳು ಎಲ್ಲಿದ್ದು ಅಂತ ಮೊದಲು ನಮ್ಮ ಪೂರ್ತಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನಮ್ಮ ಕೇಜ್ಗಳು ಸೆಟ್ ಮಾಡೋದು ಪೂರ್ತಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಈ ಥರ ಇದೆ ಟೋಟಲಾಗಿ, ಈ ಥರ ಇದೆ. ಬನ್ನಿ ಈ ಕಡೆ ಸೈಡ್ ಹೋಗೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಕಡೆ ಸೈಡ್ ಇದ್ದಾವೆ ಕೇಜ್ಗಳು ನೋಡಿ. ಈ ಏನಾಗಿದೆ, ನಾನು ಏನಕ್ಕೆ ಕೇಜ್ಗಳು ನಾನು ಈ ಥರ ಈ ಕಡೆ ಸೈಡ್ ಏನಕ್ಕೆ ನಾನು ಫಿಟ್ ಮಾಡಿದೆ ಅಂತ ಅಂದರೆ, ಮೊದಲು ಕಿಟಕಿ ಈ ಸೈಡ್ ಇತ್ತು ಫ್ರೆಂಡ್ಸ್, ಈ ಸೈಡ್ ಕಿಟಕಿ ಇತ್ತು, ಆ ಕಿಟಕಿ ಕ್ಲೋಸ್ ಮಾಡಿದ್ದೀನಿ. ಈಗ ಅದೇ ಫ್ರೇಮ್ನ ನಾನು ಈ ಕಡೆಗೆ ಹಾಕಿದ್ದೀನಿ ನೋಡಿ. ಅದು ಕ್ಲೋಸ್ ಆಗಿರೋದ್ರಿಂದ ಈ ಕಡೆ ಫ್ರೇಮ್, ಈ ಕಿಟಕಿ ಬೆಳಗ್ಗೆ ಟೈಮ್ ಕಿಟಕಿ ಈ ಕಡೆ ಸೈಡ್ ಓಪನ್ ಮಾಡ್ತೀವಿ. ಈ ಕೇಜ್ಗಳು, ಈ ಸೈಡ್ ಇರೋ ಕೇಜ್ಗಳು ಎಲ್ಲಿತ್ತು ಅಂತ ಅಂದರೆ, ನಮ್ಮ ಕೇಜ್ಗಳು ಈ ಕಡೆ ಸೈಡ್ ಇತ್ತು ನೋಡಿ. ಈ ಕಡೆ ಸೈಡ್ ಮಳೆ ಹೊಡೆದಿರೋದಲ್ಲ ಅಂತ ಯಾವ ಥರ ಕಾಣಿಸ್ತಿದೆ, ಈ ಕಡೆ ಸೈಡ್ ಇತ್ತು ಫ್ರೆಂಡ್ಸ್. ಈಗ ನಾನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಈಗ 2 ಸಣ್ಣ ಕೇಜ್ ಇದಾವಲ್ಲ, 2 ಮೇಗಡೆ ಇರೋವು, ಅದರಲ್ಲಿ ಇದು ಬರೋ ಬರ್ಡ್ಸ್ಗಳು ಚಿಕ್ಕಗಳು ಮರಿಗಳು ಬರ್ತಾವಲ್ವಾ, ಆ ಮರಿಗಳು ಏನು ಮಾಡ್ತೀನಿ ಅಂದರೆ 2 kg ಬಿಡ್ತೀನಿ. ಇವೇ 2 kg ಎಲ್ಲಿಗೆ ಹೋಗ್ತವೆ ಅಂತಂದರೆ ಈ ಡೌನಿಗೆ ಹೋಗ್ತವೆ, ಈ ಕೆಳಗೆ ಡೌನಿಗೆ ಹೋಗ್ತವೆ ಫ್ರೆಂಡ್ಸ್. ಈ ಕೇಜ್ ಏನಾಗುತ್ತೆ, ಈ ದೊಡ್ಡ ಮೆಸ್ ಕೇಜ್ ಏನಿದೆ, ಈ ಕೇಜ್ ಮೇಲ್ಗಡೆ ಬರುತ್ತೆ. ಅದನ್ನು ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ನೋಡಿ ಇದು ನಮ್ಮಲ್ಲಿ ಹುಟ್ಟು ಬೆಳೆದಿರೋ ಮರಿಗಳು ಇವೆಲ್ಲ ಎಷ್ಟು ಒಂದು 10 ಪೇರ್ ಇದೆ, 12 ಪೇರ್ ಇದ್ದಾವೆ, ಪೂರ್ತಿ ಗಂಡು ಹೆಣ್ಣು ಅಂತೆಲ್ಲ ಸೇರಿ 12 ಪೇರ್ ಇದ್ದಾವೆ. ಇದು ನಾನು ಏನು ಮಾಡಬೇಕಂದ್ರೆ, ಕೇಜ್ ಚಿಕ್ಕದಾಗಿದೆ, ಇದು ಈ ಮೆಸ್ಸು ಹಿಂಗೆ 4 ಅಡಿ ಇದೆ, ಹಿಂಗೆ ಹೈಟು 2 ಅಡಿ ಇದೆ. ಅದನ್ನು ನಾನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಇವೆ 2 kg ತಗಡಿ ಗ್ರೌಂಡಿಗೆ ಫಿಟ್ ಮಾಡಿಬಿಟ್ಟು ಈ ಮೆಸ್ ಕೇಜ್ ನಮ್ಮ ಮೇಲ್ಗಡೆ ಫಿಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದರಿಂದ ಮೇಲ್ಗಡೆ ಹೈಟು 4 ಅಡಿ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಬರ್ಡ್ಸ್ಗಳು ಕಾಲೋನಿ ಬ್ರೀಡಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನು ಇದು ಆಲ್ಮೋಸ್ಟ್ ಈ ಬರ್ಡ್ಸ್ಗಳು ಸಿಂಗಲ್ ಕೇಜ್ ಮಾಡಿದ್ದೀನಿ. ನಾನು ಏನಕ್ಕೆ ಇದನ್ನು ಕಾಲೋನಿ ಬ್ರೀಡಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದರೆ, ನನಗೆ ಜಾಗ ಇಲ್ಲ, ಜಾಗ ಪೂರ್ತಿ ಕ್ಲೋಸ್ ಆಗಿದೆ ಇಲ್ಲಿ ಪೂರ್ತಿ ರೂಮಲ್ಲಿ. ಯಾಕಂದ್ರೆ ನಮ್ಮ ರೂಮ್ ಇರೋದು ಹಿಂಗೆ 10 ಅಡಿ ಇರೋದ್ರಿಂದ ಪೂರ್ತಿ ಸುತ್ತಲೂ ಬರ್ಡ್ಸ್ಗಳು ಇದ್ದಾವೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಇಲ್ಲಿ ಇಷ್ಟು ಜಾಗ ಇರೋದ್ರಿಂದ ಇದನ್ನು ದೊಡ್ಡದಾಗಿ ಮಾಡ್ತೀನಿ. ಅದನ್ನು ಅಪ್ಡೇಟ್ ಕೊಡ್ತೀನಿ ನಾನು ಆಲ್ರೆಡಿ. ಇದನ್ನು ಪೂರ್ತಿ ನಾನು ದೊಡ್ಡದಾಗಿ ಮಾಡ್ತೀನಿ. ಈ ಬರ್ಡ್ ಕೇಜ್ಗಳನ್ನ ಇದು ಪೂರ್ತಿ ನಾನು ಬೇರೆ ಅಂಗಡಿಯಲ್ಲಿ ತಂದಿಲ್ಲ, ನಮ್ಮಲ್ಲೇ ಉದ್ದು ಬೆಳೆದಿರೋ ಮರಿಗಳನ್ನ ಇಟ್ಕೊಂಡಿದ್ದೀನಿ ನಾನು ಪೂರ್ತಿ. ನಾನು ಏನು ಮಾಡ್ತೀನಿ ಅಂದರೆ, ಒಂದು 6 months ಹಾಕ್ತೀನಿ, ಎಲ್ಲ ಅಡಲ್ಟ್ ಆಗ್ತವೆ. ಅಡಲ್ಟ್ ಆದಮೇಲೆ ನೋಡಿ ಚಾಪಲ್ಲಿ ಮೊಳಕೆಗಳಿದ್ದಾವೆ, ಮೊಳಕೆ ಬರ್ತೀನಿ. ಬ್ರೀಡಿಂಗ್ ಬಾಕ್ಸ್ ಹಾಕೋಂದ್ರೆ ಆ ಬ್ರೀಡಿಂಗ್ ಬಾಕ್ಸ್ ಹೊರಡಿಗೆ ಹಾಕೋಕ್ಕಾಗಲ್ಲ ಫ್ರೆಂಡ್ಸ್. ಈ ಮೊಳಕೆಗಳು ಅದಕ್ಕೋಸ್ಕರನೇ ಮೊಳಕೆಗಳು ಇಟ್ಕೊಂಡು ಒಂದು 20-22 ಮೊಳಕೆಗಳಿದ್ದಾವೆ. ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಅದ್ರ ಬಗ್ಗೆ. ಕಾಲೋನಿ ಬ್ರೀಡಿಂಗ್ ಮಾಡ್ಬಿಟ್ಟು ಮೆಸ್ಕೇಜೆಲ್ಲ ಮಾಡಿಬಿಟ್ರೆ, ದೊಡ್ಡದಾಗಿ ಇದು ಮಾಡಿಬಿಟ್ರೆ ನಾನು ಅಪ್ಡೇಟ್ ಕೊಡ್ತೀನಿ. ಈ ಕೇಜ್ ಚಿಕ್ಕದಾಗಿದೆ, ಹಿಂಗೆ 4 ಅಡಿ, ಹಿಂಗೆ 2 ಅಡಿ ಅಗಲ, 2 ಅಡಿ ಲೆಂತ್ ಇದೆ. ಇದನ್ನು ಏನು ಮಾಡ್ತೀನಿ, ಲೆಂತ್ 4 ಅಡಿ ಹೈಟ್ ಮಾಡ್ತೀನಿ. 4 ಅಡಿ ಈ ಕೇಜ್ಗಳು ತಗಡಿಗೆ ಹೋಗಿ ಹಾಕಿ ಮೆಸ್ಕೇಜ್ ಮೇಗಡಿಗೆ ಬಂದರೆ ನಿಮ್ಗೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನೋಡಿ ಈ ಕೇಜ್ಗಳು ಇರ್ತಾವಲ್ವಾ, ಇನ್ನು ನಾವು ಡೋರ್ ಹತ್ರ ಬಂದ್ಬಿಟ್ಟು ಹಿಂಗೆ ವಿಡಿಯೋ ಮಾಡಿದರೆ ಈ ಕಡೆ ಸೈಡ್ ಇರೋ ಕೇಜ್ಗಳು ಕಾಣಿಸ್ತಾ ಇರಲಿಲ್ಲ ನಿಮಗೆ. ಈ ಡೋರ್ ಆಪೋಸಿಟ್ ನಾನು ಏನು ಮಾಡ್ತೀನಿ ಅಂದರೆ, ಈ ಕಡೆ ಬಂದಕ್ಕೆ ಆಪೋಸಿಟ್ ಬಂದಕ್ಕೆ ಕೇಜ್ಗಳು ಕಾಣಿಸ್ತಾವೆ ನಿಮಗೆ. ನೋಡಿ ಎಷ್ಟು ನೀಟಾಗಿ ಕೇಜ್ಗಳು ಕಾಣಿಸ್ತಿದ್ದಾವೆ ಅಂತ ಅಂದರೆ, ನೀವು ಬಂದಕ್ಕೆ ವೀಡಿಯೋಸ್ಗಳು ಮಾಡೋಕ್ಕೆ ತುಂಬ ಚೆನ್ನಾಗೂ ಕಾಣಿಸುತ್ತೆ. ಮತ್ತು ಈ ಸಣ್ಣ ಕೇಜ್ಗಳು ನಿಮಗೆ ಕಾಣಿಸ್ತಾ ಇರಲ್ಲ ಈ ಕಡೆ ಸೈಡ್ ಇದ್ದಿದ್ದರೆ. ಈ ಆಪೋಸಿಟ್ ಇರೋದ್ರಿಂದ ನನಗೆ ಕಾಣಿಸ್ತವೆ, ಸಣ್ಣ ಕೇಜ್ಗಳು ಕಾಣಿಸ್ತವೆ. ನೈಟು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಡ್ಯೂಟಿ ಮುಗಿಸ್ಕೊಂಡು ನೈಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಟೈಮು ಈ ಬಡ್ಸ್ಕೊಳ್ಳೋ ರೂಮಲ್ಲಿ ಒಂದು 2 hour ಕ್ಲೀನ್ ಮಾಡೋದೇ ಆಗುತ್ತೆ. ಡೇ ಟೈಮನ್ನು ವೀಡಿಯೋ ಮಾಡೋಕ್ಕಾಗಲ್ಲ. ನೈಟು ಬಂದಕ್ಕೆ ನಾನು ವೀಡಿಯೋ ಮಾಡಿಬಿಟ್ಟು ನಾಡ್ದು ಒಂದು 6 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಆ ವೀಡಿಯೋಸ್ಗಳು. ನಿಮಗೆ ನಾನು ಡೈರೆಕ್ಟ್ ಹಿಂಗೆ ಬಂದಕ್ಕೆ ನೋಡಿ ಈ ಥರ ಕಾಣಿಸ್ತವೆ. ಈ ಥರ ಕಾಣಿಸ್ತಾಗೆ ಅದಕ್ಕೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವೀಡಿಯೋದಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಬಂದರೆ. ಒಂದೇ ಚೈನಾ ಕೇಜ್ಗಳು ಒಂದೇ ಸೈಡ್ ಫಿಟ್ಟಿಂಗ್ ಆಗಿರ್ತವೆ. ಈ ಒಂದೇ ಸೈಡೇ ಫಿಟ್ ಆಗಿರ್ತವೆ ಚೈನಾ ಕೇಜ್ಗಳೆಲ್ಲ. ಅವು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾ ಕೇಜ್ ಫಿಟ್ ಮಾಡಿರೋದು ಯಾವ ಥರ ಇದೆ ಅಂತ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ಫ್ರೆಂಡ್ಸ್ ಗ್ರೂಪ್ ಎಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿರ್ತಾರೆ ಇನ್ನೇನು ಆದಷ್ಟು ವೀಡಿಯೋಗಳನ್ನು ಮಾಡೋಕ್ಕೆ ಅನುಕೂಲ ಆಗೋದು. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅವೇರಿ, ನೋಡಿ ಯಾವ ಥರ ಇದೆ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್, ನೋಡೋಕ್ಕೂ ತುಂಬ ಚೆನ್ನಾಗೂ ಕಾಣಿಸ್ತಿದೆ. ಆಮೇಲೆ ಇನ್ನೊಂದು ಈ ಟಾಪಲ್ಲಿ 3 kg ಇದಾವಲ್ಲ, ಈ 3 kgಗೆ ನಾನು ಬಳಸ್ಕೊಟ್ಬಿಟ್ಟಿನಿ. ಆಲ್ರೆಡಿ ಮಧ್ಯದ ಕೇಜಲ್ಲಿ ಮರಿಗಳಿದ್ದಾವೆ ಫ್ರೆಂಡ್ಸ್. ಈಗ ತಾನೇ ನಾನು ನೋಡಿದೆ, ಚೆಕ್ ಮಾಡಿದ್ದೀನಿ.
ಯಾಕಂದ್ರೆ ಫಸ್ಟ್ ಟೈಮ್ ಬ್ರೀಡ್ ಮಾಡಿರೋದ್ರಲ್ಲಿ ನಾನು ಡಿಸ್ಟರ್ಬ್ ಮಾಡೋಕೆ ಹೋಗಲ್ಲ. ಒಂದು ಫಸ್ಟ್ ಟೈಮ್ ಬ್ರೀಡ್ ಆಗಲಿ, ಎರಡನೇ ಸರಿ ಬ್ರೀಡ್ ಆದಾಗ ಏನಾಗುತ್ತೆ, ನಾನು ನೋಡಿದ್ರೆ ಅದು ಯಾಕಂದ್ರೆ ನಮ್ಮ ಮನೆಗೆ ಫುಲ್ ಅಡ್ಜಸ್ಟ್ ಆಗಿರುತ್ತೆ, ಬ್ರೀಡ್ ಆಗ್ಬಿಡ್ತವೆ. ಇನ್ನು ಅವೆರಡು ಸ್ವಲ್ಪ ದಿವಸ ಮೊಟ್ಟೆ ಹಾಕಿದಾವೆ ಆಲ್ರೆಡಿ, ನಾನು ಅದನ್ನು ಇದು ಮಾಡೋಕೆ ಹೋಗಲ್ಲ. ಇದನ್ನು ಮುಂದಿನ ಬರೋ ದಿನಗಳಲ್ಲಿ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಫ್ರೆಂಡ್ಸ್, ಎಷ್ಟೆಷ್ಟು ಮರಿ ಆಗಿದ್ದಾವೆ, ಎಷ್ಟೆಷ್ಟು ಮೊಟ್ಟೆ ಇದ್ದಾವೆ ಇಲ್ಲ ಅಪ್ಡೇಟ್ ಕೊಡ್ತೀನಿ. ಫಸ್ಟ್ ಟೈಮ್ ಬ್ರೀಡ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನಾನು ಡಿಸ್ಟರ್ಬ್ ಮಾಡೋಕೆ ಹೋಗಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಬೇರೆ ಈ ಥರ ಇದೆ. ಕಮೆಂಟ್ ಮಾಡಿ ಫ್ರೆಂಡ್ಸ್, ಯಾವ ಥರ ಇದೆ ಅಂತ ನೋಡಿ ಕಮೆಂಟ್ ಮಾಡಿ. ನಿಮಗೆ ಕಾಲೋನಿ ಬ್ರೀಡಿಂಗ್ ಎಲ್ಲ ಸೆಟ್ ಮಾಡ್ತೀನಿ, ಸೆಟ್ ಮಾಡಿಬಿಟ್ಟು ನಿಮಗೆ ಆಲ್ಮೋಸ್ಟ್ ತೋರಿಸ್ತೀನಿ ಎಲ್ಲನೂ. ನಾನು ಇದು ಯಾವ ಥರ ಬರುತ್ತೆ, ಯಾವ ಥರ ಫಿನಿಶಿಂಗ್ ಬರುತ್ತೆ ಅಂತೆಲ್ಲ ನಾನು ಮೆಸ್ಕೇಜಲ್ಲಿ ನಾನು ಮಾಡ್ತೀನಿ. ಆಲ್ಮೋಸ್ಟು ಈ 2 ಕೆಜಿ ತೆಗೆದುಬಿಟ್ಟು ಈ ದೊಡ್ಡ ಕೆಜಿ ಮೇಡಿಗೆ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಮೆಸ್ ತರಬೇಕು ಫ್ರೆಂಡ್ಸ್. ಮೆಸ್ಸು ಸಾಲ್ತಿಲ್ಲ, ಕಮ್ಮಿ ಇದೆ. ಸ್ವಲ್ಪ ಹೈಟಾಗಿ ಮಾಡಿದ್ರೆ ಹಿಂಗೆ ನೋಡಿದ್ರೆ ಹೈಟಾಗಿ ನೀಟಾಗಿ ಕಾಣಿಸ್ತಾ ಬಡಿಸ್ಕೊಳ್ಳಲ್ಲ. ಯಾಕಂದ್ರೆ ಫ್ರೀ ಫ್ಲೈಟಲ್ಲಿ ಆರೋದ್ರಿಂದ ನಿಮಗೆ ನೋಡೋಕ್ಕೂ ತುಂಬ ಚೆನ್ನಾಗಿ, ನಮ್ಮ ಮಡಕೆಗೂ ಕಟ್ಟಿದ್ದೀನಿ, ತುಂಬ ಸಖತ್ತಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಕಮೆಂಟ್ ಮಾಡಿ ಫ್ರೆಂಡ್ಸ್, ಯಾವ ಥರ ಇದೆ ನಮ್ಮ ಮಳಬೇರಿ, ಯಾವ ಥರ ಇದೆ ಕಮೆಂಟ್ ಮಾಡಿ. ನೋಡಿ ಈ ಥರ ಕಾಣಿಸ್ತಿದೆ, ಪೂರ್ತಿ ಸೆಟ್ ಮಾಡಿದ್ದೀನಿ, ಎಲ್ಲೂ ಜಾಗ ಇಲ್ಲ, ನೋಡೋಕ್ಕೂ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಟೈಪಲ್ಲಿ ಇದೆ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಫ್ರೆಂಡ್ಸ್.